ಫ್ರೆಂಡ್ಸ್, ಮತ್ತೊಂದು ಸ್ಪೆಷಲ್ ಬಾಕ್ಸ್, ಸ್ಪೆಷಲ್ ಅನ್ಬಾಕ್ಸಿಂಗ್ ಒಂದಿಗೆ. ಬಾಕ್ಸ್ ಸೀಕ್ರೆಟ್ ಬಾಕ್ಸ್ ಇದೆ, ಅದಕ್ಕೆ ಸೀಕ್ರೆಟ್ ಲಾಕ್ ಕೂಡ ಇದೆ. ಟು ಓಪನ್ ಲೈಕ್ ನೌ. ಇದನ್ನ ಓಪನ್ ಮಾಡಬೇಕಾದ್ರೆ ನೀವು ಲೈಕ್ ಮಾಡಲೇಬೇಕು. ಎಸ್, ಓಪನ್ ಮಾಡೋಣ. ಓಪನ್ನೇ ಆಗ್ತಲ್ಲ ಇದು. ಮೈ ಗಾಡ್. ಓಹೋ, ನೀವು ಇನ್ನೂ ಲೈಕ್ ಮಾಡಿಲ್ಲ ಫ್ರೆಂಡ್ಸ್. ಲೈಕ್ ಮಾಡಿ, ಓಪನ್ ಆಗತ್ತೆ. ಬೇಗ ಅನ್ಬಾಕ್ಸ್ ಮುಗಿಸೋಣ. ಲೈಕ್ ಮಾಡಿದ್ರಿ. ಎಸ್ ಗೈಸ್, ಓಪನ್ ಮಾಡಿದ ತಕ್ಷಣ ನೋಡ್ಕೋಬಹುದು ಎಲ್ಲ ಲೈಫ್ ಅಲ್ಲ, ಇಲ್ಲಿ ಇದರಲ್ಲೇ ಇದೆ. ಎಸ್, ಕಾಮಿಡಿ ವಿಷಯಗಳನ್ನ ಸೈಡಿಗೆ ಬಿಸಾಕಿದ್ವಿ. ಇದು ನಮ್ಮ ಮೇನ್ ಅಸಲಿ ಸ್ಮಾರ್ಟ್ ಫೋನ್ ಲೈಫ್ ಅವ್ರದ್ದು. ಎಸ್, ನಿಮ್ಮಲ್ಲಿ ತುಂಬಾ ಜನರಿಗೆ ಗೊತ್ತಿರಲ್ಲ, ಈ ಲೈಫ್ ಬ್ರ್ಯಾಂಡ್ ಇದೆ. ಇದು ZTE ಅಂತ ಒಂದು ಚೈನೀಸ್ ಬ್ರ್ಯಾಂಡ್ ಇದೆ, ಆಯ್ತಾ. ಸೊ ಈ ಫೋನ್ ಬಾಕ್ಸ್ ಇಂದ ನೋಡ್ಕೋಬಹುದು ನೀವು. 3,999 ರೂಪಾಯಿ ಅಂತ ಇದ್ದಾರೆ. ಬಟ್ ನಾವ್ ಇದನ್ನ ಕೇವಲ 2,399 ಆರ್ಡರ್ ಮಾಡಿದ್ವಿ. ಬಟ್ ಇದು ಮ್ಯಾನುಫ್ಯಾಕ್ಚರ್ ಆಗಿ ಆಲ್ಮೋಸ್ಟ್ 7 ವರ್ಷ ಆಯ್ತು ಗುರು. 2016ರಲ್ಲಿ ಇದು ಮ್ಯಾನುಫ್ಯಾಕ್ಚರ್ ಆಗಿದೆ. ಎಸ್, ಮೊದಲಾಗಿ ಬಾಕ್ಸ್ ನೋಡ್ಕೋಬಹುದು. ಲೈಫ್ ಫ್ಲೇಮ್ ಅಂತ ಇದೆ. ಹಿಂದಿನ ಭಾಗ ವೆಲ್ಕಮ್ ಟು ಬಿ ಕನೆಕ್ಟ್ ವಿತ್ ಲೈಫ್ ಅಂತ ಇದೆ. 5MP 5 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಅಂತೆ. 752 GB ರ್ಯಾಮ್, 1700 mAh ಬ್ಯಾಟ್ರಿ. ಗುರು, ಯಾವ ಫೋನ್ ಅನ್ಬಾಕ್ಸ್ ಮಾಡ್ತಿದ್ದೆ ಅಂತ ಶಾಕ್ ಆಗಕ್ಕೆ ಹೋಗ್ಬಿಡಿ. ಸೊ ಮೊದಲು ಪ್ಲಾಸ್ಟಿಕ್ ತೆಗೆಯೋಣಂತೆ. ಓಹೋ, ಅದೇ 2016ರಿಂದ ಪ್ಲಾಸ್ಟಿಕ್ ನೋಡಿ. ಸೀಲ್ ಆಲ್ರೆಡಿ ಬ್ರೇಕ್ ಅಂತೆ. ನೋಡಿ, ಸೀಲ್ ಬ್ರೇಕ್ ಇದೆ. ಸೆಕೆಂಡ್ ಹ್ಯಾಂಡ್ ಫೋನ್ ಕಳ್ಸವ್ರ. ಓಹೋ ಮ್ಯಾನ್, ಯಪ್ಪ, ಪಕ್ಕ ಸೆಕೆಂಡ್ ಹ್ಯಾಂಡ್ ಫೋನೇ ನೋಡಿ. ಮೈ ಗಾಡ್, ಫೋನ್ ಡೈರೆಕ್ಟ್ಲಿ ಯಪ್ಪ ಸ್ಕ್ರಾಚಸ್ಸು. ಇದು ಹೊಸ ಫೋನ್ ಅಲ್ಲ ನೋಡಿ, ತುಂಬಾ ಲೈಟ್ ವೇಟ್ ಇದೆ ಫೋನ್. ಸಿಂಗಲ್ ಕ್ಯಾಮ್ರಾ 5 ಮೆಗಾ ಪಿಕ್ಸೆಲ್ ಅಂತ ಕೊಟ್ಟವ್ರೆ. ಸ್ಕ್ರಾಚಸ್ ತುಂಬಾ ಇದೆ. ಬಟ್ ಒಂದು ಸ್ಟಿಕರ್ ಕಾಣಿಸ್ತಾ ಇದೆ. ಮುಂದಿನ ಭಾಗ ಈ ರೀತಿ ಲುಕ್ ಇದೆ, ನೋಡ್ಕೋಬಹುದು. ಸೈಡ್ಗೆ ವ್ಯಾಲ್ಯೂಮ್ ಬ್ರೇಕರ್ ಕೀಸ್, ಲಾಕ್ ಕೀ ಇದೆ. ಇಲ್ಲೊಂದು ಸ್ಪೀಕರ್ ಕೊಡ್ತಾವ್ರೆ. ಮೇಲೆ ಮೈಕ್ರೋ ಎಸಿ ಮತ್ತು 3.5mm ಜಾಗ ಇದೆ. ಗೇಮ್ ಆಟ ಆಡ್ಬೋದು, ಟ್ರೈ ಮಾಡೋಣ. ಸೊ ಇದನ್ ಪಕ್ಕಕ್ಕೆ ನಾವು ಒಳಗಡೆ ಏನಾದ್ರು ನೋಡೋಣ ಅಂತೆ. ಎಸ್, ಓಹೋ ಯಪ್ಪ, ಬ್ಯಾಟ್ರಿಯೋ ರಿಮೂವಬಲ್ ಬ್ಯಾಟ್ರಿ ಇದು. ಜೊತೆಗೆ ಯಪ್ಪ ಇಯರ್ಫೋನ್ಸ್ ಅಂತೆ ಗುರು. ಇದೆಷ್ಟೋ ದಿವಸಗಳ ಹಳೆ ಎಕ್ಸ್ಪೀರಿಯನ್ಸ್ ಬರ್ತಾ ಇದೆ. ನೋಕಿಯಾ ಫೋನ್ಸ್ಗಳು ಸಿಕ್ತಿತ್ತು ನೋಡಿ, ಬ್ಲ್ಯಾಕ್ ಅಂಡ್ ವೈಟು. ಅದ್ರಲ್ಲಿ ಕಲರ್ ಎಲ್ಲ ಮಾಡಲ್ ಬಂತಲ್ಲ. ಸೊ ಆ ಟೈಮಲ್ಲಿ ಈ ಹೆಡ್ಫೋನ್ಸ್ ಎಲ್ಲ ಯೂಸ್ ಮಾಡ್ತಿದ್ವಿ. ಕ್ರೇಜಿ ಮ್ಯಾನ್. ಸೊ ಕಿವಿನಲ್ಲಿ ಕೂಡತ್ತ ಇಯರ್ ಬಡ್ಸ್ ಯೂಸ್ ಮಾಡಿ ಕಿವಿನಲ್ಲೇ ಹೋಗ್ತಾ ಇಲ್ಲ ಅದು. ಇದನ್ನ ಪಕ್ಕ ಕಡೆನ ಇದ್ರ ಟೆಸ್ಟ್ ಕೂಡ ಮಾಡೋಣ. ಚಾರ್ಜರ್, ಓಹೋ USB ಚಾರ್ಜರ್ ಇದೆ. ಲೈಕ್ ಚೈನೀಸ್ ಫೋನ್ ತರ ಲೈಕ್ ಅದು ಕನೆಕ್ಟೆಡ್ ಇರುತ್ತಲ್ವಾ, ಆ ರೀತಿ ಏನೂ ಇಲ್ಲ. ಎಲ್ಲಕ್ಕಿಂತ ಲಾಸ್ಟ್ ಅಲ್ಲಿ ಕ್ವಿಕ್ ಸ್ಟಾರ್ಟ್ ಗೈಡ್ ಎಲ್ಲ ಕೊಟ್ಟವ್ರೆ. ಇದು ಎಷ್ಟು ವ್ಯಾಟ್ ಚಾರ್ಜಿಂಗ್ ಇದೆ ನೋಡೋಣ ಇರಿ. ಆದ್ರೂ ಇದು ಹೊಸ ಚಾರ್ಜರ್ ಆದ್ರೂ ಕೊಟ್ಟವ್ರೆ. 5 ವ್ಯಾಟ್ ನ ಪವರ್ ಇರ್ತದೆ. ಸದ್ಯಕ್ಕೆ ಎಸೆಸರೀಸ್ ಸ್ವಲ್ಪ ಪಕ್ಕ ಕಡೆನ ಅಂತೆ. ಸದ್ಯಕ್ಕೆ ಫೋನ್ ಅಲ್ಲಿ ನಮ್ ಬ್ಯಾಟ್ರಿ ಹಾಕಿ ಫೋನ್ ಸ್ಟಾರ್ಟ್ ಆದ್ರೂ ಆಗತ್ತ ನೋಡೋಣ. ಈ ಚಿಕ್ಕ ಟೇಪ್ ಏನಾಗ ಕೊಟ್ಟಿದ್ರು ಗೊತ್ತಿಲ್ಲ. ಲೈಕ್ ಬ್ಯಾಕ್ ಕ್ಯಾಪ್ ಓಪನ್ ಮಾಡ್ತೀವಿ, ಸೇಮ್ ಅದೇ ರೀತಿ ಓಪನ್ ಮಾಡಬೇಕು. ಎಸ್, ಓಹೋ ಗೈಸ್, ಹಳೆ ಎಕ್ಸ್ಪೀರಿಯನ್ಸ್. ಇಲ್ಲಿ 2 ಸಿಮ್ ಕಾರ್ಡ್ನ ಹಾಕೋಬಹುದು. ಈ ಸೈಡ್ಗೆ ಮೆಮರಿ ಕಾರ್ಡ್ ಕೂಡ ಕೊಟ್ಟವ್ರೆ. ಸದ್ಯಕ್ಕೆ ನಾವು ಬ್ಯಾಟ್ರಿ ಚಾರ್ಜ್ ಇತ್ತಂದ್ರೆ ಸ್ಟಾರ್ಟ್ ಆಗತ್ತೆ. ಸೇಮ್ ಎಕ್ಸಾಕ್ಟ್ಲಿ ನೋಕಿಯಾ ಫೋನ್ ತರನೇ ಬ್ಯಾಟ್ರಿ ಇದೆ. ಸ್ಟಾರ್ಟ್ ಮಾಡೋಣ ಬಾ. ಓಂ ನಮಃ ಶಿವಾಯ್. ಓಂ ಮೈ ಗಾಡ್, ವೈಬ್ರೇಟ್ ಆಯ್ತು. ಬಟ್ ಸ್ಕ್ರೀನ್ ಇನ್ನೂ ಆನ್ ಆಗಿಲ್ಲ. ವೈಬ್ರೇಟ್ ಆಗಿ ಸ್ಟಾರ್ಟ್ ಆಗ್ತಿಲ್ಲ ಗುರು. ಓಹೋ ಯಪ್ಪ, ಬೆಂಕಿ ಬಂತು ಗುರು. ಕ್ರೇಜಿ. ಲೈಫ್ ಎಲ್ಲ ಫುಲ್ ಬೆಂಕಿ ಅಂತ ಫೋನ್ ಹೇಳ್ತಿದೆ. ಲೈಫ್ ಫ್ಲೇಮ್ ಅಂತ ಇದೆ. ಓ ಮೈ ಗಾಡ್, ತುಂಬಾ ಚಿಕ್ಕದಾಗಿರುವಂತ ಸ್ಕ್ರೀನ್. ಸದ್ಯಕ್ಕೆ ನಾನು ಈ ಫೋನ್ ಸ್ವಲ್ಪ ಯೂಸ್ ಮಾಡಿದ್ದೀನಿ. ಸೊ ಈ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಟ್ರೈ ಮಾಡೋಣ. ಟೈಮಿಂಗ್ ಬೆಳಿಗ್ಗೆ 5:15 ಆಗಿದೆ. ಹಾಗಾದ್ರೆ ನಾವು ಆರಾಮಾಗಿ 10 ಗಂಟೆಗೆ ಸಿಗೋಣ. ಎಸ್, ಇದು ನನ್ನ ಮೇನ್ ದೊಡ್ಡದಾಗಿರುವಂತ ಫೋನ್. ಸೊ ಇದು ನಮ್ಮ ಲೈಫ್ ಫೋನ್. ಸೊ ಸೈಡ್ ಬೈ ಸೈಡ್ ಕಂಪೇರ್ ಮಾಡಿದ್ರೆ 2 ಫೋನ್ಸ್ ಗಳಾಗತ್ತೆ. ಅಷ್ಟೊಂದು ಚಿಕ್ಕ ಫೋನ್ ಇದೆ. ಸೊ ದೊಡ್ಡ ಫೋನ್ ಯೂಸ್ ಮಾಡ್ಬಿಟ್ಟು ನಾನು ಈ ಫೋನ್ ಕೈ ಹಿಡ್ಕೊಂಡಾಗ ತುಂಬಾ ಖುಷಿ ಆಯ್ತು ನನಗೆ. ಇಷ್ಟೇ ಫೋನ್ ಇರ್ಬೇಕಾಗಿತ್ತಪ್ಪ ಅಂತ ಫೀಲ್ ಅನಿಸ್ತಾ ಇದೆ. ಸೊ ಹಿಂದಿನ ಭಾಗ ಒಂದು ಮೆಟಲ್ ಫೀಲ್ ತರ ಕೊಡ್ತಾ ಇದೆ. ಬಟ್ ಇದು ಪ್ಲಾಸ್ಟಿಕ್ ಇದೆ. ಸೊ ಮುಂದಿನ ಭಾಗದಿಂದ ಸೇಮ್ ಟು ಸೇಮ್ ನಾನೊಂದು HTC ಫೋನ್ ಕೈ ಹಿಡ್ಕೊಂಡಿಂತ ಫೀಲ್ ಆಗುತ್ತೆ. ಸೇಮ್ ಇದೇ ಡಿಸೈನ್ ನೋಡ್ಕೊಂಡಿದ್ವಿ. ಬಾಕಿ ಇದ್ರಲ್ಲಿ ಯಾವುದೇ ಫಿಂಗರ್ ಪ್ರಿಂಟ್ ಎಲ್ಲ ಕೊಟ್ಟಿಲ್ಲ ಗುರು. ಹಿಂದಿನ ಸೈಡ್ ಆಗಿರಲಿ, ಇನ್ ಸ್ಕ್ರೀನ್ ಅಂತೂ ಸಿಗೋದು ಚಾನ್ಸ್ ಇಲ್ಲ. ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಕೂಡ ಇಲ್ಲ. ಒಟ್ಟಾರೆ ಒಂದು 70 ಗ್ರಾಮ್ ಇರಬಹುದು. ಲೈಕ್ ಫೋನ್ ಕೈಯಲ್ಲಿ ಹಿಡ್ಕೊಂಡಿದೀನಿ, ಫೋನ್ ತಗೊಂಡು ಹೋಗಿದೀನಿ ಅಂತ ಅನ್ಸೋದೇ ಇಲ್ಲ. ಇದು ಫ್ರಂಟ್ ಗೆ 4 ಇಂಚಸ್ ಇರುವಂತ ಸ್ಕ್ರೀನ್ ಇದೆ. ಇದಕ್ಕೆ ನಾಚ್ ಇಲ್ಲ, ಪಂಚ್ ಹೋಲ್ ಇಲ್ಲ, ಯಾವ್ದು ಟೆನ್ಷನ್ ಇಲ್ಲ. ಕಂಪ್ಲೀಟ್ಲಿ ಪ್ಲೇನ್ ಡಿಸ್ಪ್ಲೇ ಇದೆ. ಬಟ್ ಇಷ್ಟ ಆಯ್ತು ನನಗೆ. ಸೊ ಮೆನ್ಯೂ ಬಟನ್ ನಾನು ಪ್ರೆಸ್ ಮಾಡಿದ್ರೆ ಲೈವ್ ಆಗಿ ಟಚ್ ರೆಸ್ಪಾನ್ಸ್ ಕೂಡ ಸಖತ್ತಾಗಿದೆ. ಕೆಲವೊಂದು ಟೈಮ್ ಇದನ್ನ ಟೈಪ್ ಮಾಡಬೇಕಾದ್ರೆ ಸರಿಯಾಗಿ ವರ್ಕ್ ಆಗಲ್ಲ. ಬಟ್ ಎಸ್, ಇದ್ರಂತ ಬ್ರೈಟ್ನೆಸ್ ಕೂಡ ಸ್ವಲ್ಪ ಓಕೆ ಹೇಳುವ ಹಾಗೆ ಬ್ರೈಟ್ನೆಸ್ ನಾನು ನೋಡ್ತಾ ಇದ್ವಿ. ಸೊ 7 ವರ್ಷದ ಫೋನ್ ಅಲ್ಲಿ ಕೂಡ ಒಂದು ಒಳ್ಳೆ ಟಚ್ ಎಕ್ಸ್ಪೀರಿಯನ್ಸ್ ನೋಡ್ತಾ ಇದ್ದೀನಿ. ಸೊ ಇದು ಖುಷಿ ಆಯ್ತು. ಆದ್ರೆ ಇದರಲ್ಲಿ ಯಾವುದೇ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಕ್ ಆಗ್ತಿಲ್ಲ. ಗೂಗಲ್ ಪ್ಲೇ ಸ್ಟೋರ್ ಇಲ್ಲ, ಗೂಗಲ್ ಯಾವುದೇ ಅಪ್ಲಿಕೇಶನ್ ಇಲ್ಲ. ಜಿಯೋನವರ 2 ಅಪ್ಲಿಕೇಶನ್ ಇದೆ. ಇದ ಬಿಟ್ರೆ ಏನು ಇಲ್ವೇ ಇಲ್ಲ ಫೋನ್ ಅಲ್ಲಿ. ಸದ್ಯಕ್ಕೆ ನಾನು ಮೆನ್ಯೂನಲ್ಲಿ ಹೋಗ್ಬಿಟ್ಟು ಬ್ರೌಸರ್ ಹೋಗ್ಬಿಟ್ಟು ಯೂಟ್ಯೂಬ್ ಓಪನ್ ಮಾಡ್ತೀನಿ. ಎಸ್, ನೀವು ಇಲ್ಲಿ ಯೂಟ್ಯೂಬ್ ನ ನೋಡ್ಕೋಬಹುದು. ಈ ತರ ಕಾಣಿಸುತ್ತೆ. ಸದ್ಯಕ್ಕೆ ನಾವು ಇದ್ರ ಸ್ಪೀಕರ್ ಟೆಸ್ಟ್ ಮಾಡಬೇಕು. ಎಸ್, ಇವಾಗ ಪ್ಲೇ ಮಾಡ್ತೀನಿ. ಓಕೆ,
ಎಸ್, ಇದಿರುವಂತ ಕ್ವಾಲಿಟಿ ನನಗೆ ಇಷ್ಟ ಆಯ್ತು ಗುರು. 7 ವರ್ಷದ ಹಿಂದಿರೋ ಮತ್ತೆ 2,000 ರೂಪಾಯಿ ಫೋನಲ್ಲಿ ಬೇಸ್ ಚೆನ್ನಾಗಿರುವಂತ ಸ್ಪೀಕರ್ ಅಂತ ಅನಿಸ್ತು. ಸಿಂಗಲ್ ಸ್ಪೀಕರ್ ಇದೆ, ಬಟ್ ಸಾಂಗ್ ಆದ್ರೂ ಆಡತ್ತೆ, ಇದೇ ಹೆಚ್ಚಿಂದು. ಇದು ದೇವರಾನೆ ಈ ಫೋನಲ್ಲಿ ಯಾವ ಪ್ರೊಸೆಸರ್ ಇದೆ ಅಂತ ಗೊತ್ತಿಲ್ಲ, ಬಟ್ ಇದ್ರ ಫೋನ್ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಜಿಯೋ ಬಂತು ನೋಡಿ, ಅವಾಗ ಎಲ್ಲಾ ಕಡೆ 4G ಅಂತ ಹೇಳಿದ್ರು. ಸೊ ಖಂಡಿತ ಆ ಟೈಮಲ್ಲಿ ಈ ಫೋನ್ ತುಂಬಾ ಜನ ಪರ್ಚೇಸ್ ಮಾಡಿದ್ರೆ ಅದು ಜಿಯೋ ಫ್ರೀ ಇಂಟರ್ನೆಟ್ ಸಲುವಾಗಿ. ಸೊ ಕಮ್ಮಿ ಬೆಲೆಗೆ ಒಂದು 4G ಡಿವೈಸ್ ಅಪ್ಪ ಅಂತಂದ್ರೆ ಅದೇ ಆಗಿತ್ತು. ಅವನ್ ಮಾರ್ಕೆಟ್ ಅಲ್ಲಿ ಇನ್ನೂ ಕೂಡ ಅತಿ ಕಡಿಮೆ ಬೆಲೆ 4G ಫೋನ್ ಅಪ್ಪ ಅಂತಂದ್ರೆ ಇದೆ. ಇದು ಅಸಲಿ ಟೆಸ್ಟ್ ಮಾಡಿದ್ವಿ ಗೈಸ್. ನಾವು ಇದರಲ್ಲಿ ಕ್ಯಾಮ್ರಾ ಎಲ್ಲ ಫೋಟೋಸ್ ತೆಗೆದ್ವಿ. ಹಿಂದಿನ ಭಾಗ 5 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ವಿತ್ ಸೆಲ್ಫಿ ಕೊಟ್ಟಿದ್ದಾರೆ. ಸೊ ಕತ್ಲಿನಲ್ಲಿ ಸೆಲ್ಫಿಯೊಂದಿಗೆ ಕೂಡ ಫೋಟೋ ತೆಗೆದ್ವಿ, ನಾರ್ಮಲ್ ಫೋಟೋಸ್ಗಳನ್ನ ಕೂಡ ತೆಗೆದ್ವಿ. ನೀವು ಇಂಡೋರ್ ಅಲ್ಲಿ ಸ್ವಲ್ಪ ಬೆಳಕಲ್ಲಿ ಫೋಟೋ ತೆಗೆದಿದ್ದೀರಾ ಅಂತಂದ್ರೆ ಮಾತ್ರ ಕಾಣಿಸ್ತೀರಾ, ಕತ್ಲಿನಲ್ಲಿ ಫೋಟೋ ತೆಗೆದ್ರೆ ಯಾರು ಕಾಣಿಸಲ್ಲ, ಅಷ್ಟೊಂದು ಕ್ಲಾರಿಟಿ ಕ್ಯಾಮ್ರಾ ಇದೆ. ಬಟ್ 5 ಮೆಗಾ ಪಿಕ್ಸೆಲ್ ಆ ಟೈಮಲ್ಲಿ ತುಂಬಾ ದೊಡ್ಡ ಕ್ಯಾಮ್ರಾ ಆಗಿತ್ತು. ಕ್ಯಾಮ್ರಾ ನೋಡೋದೇ ಒಂಥರ ಖುಷಿ ಅನಿಸ್ತಿತ್ತು. ಸೆಲ್ಫಿನಲ್ಲಿ 2 ಮೆಗಾ ಪಿಕ್ಸೆಲ್ ಕೊಡ್ತಾ ಇದ್ರೆ ಯಾವ ರೇಂಜಿಗೆ ಇರ್ಬೋದು ನೀವು ಸ್ಕ್ರೀನ್ ಮೇಲೆ ನೋಡ್ಕೋಬಹುದು. ಎಸ್, ಇದೊಂದು 2,000 ರೂಪಾಯಿ ಫೋನ್ ಇದೆ. ಅದ್ರ ತಕ್ಕ ಹಾಗೆ ಕರೆಂಟ್ 2023 ಕೂಡ ಒಂದು ಒಳ್ಳೆ ಫೋಟೋ ಅಂತಾನೆ ನಾನು ಹೇಳಬಲ್ಲೆ. ಕಾರಣ ಇನ್ನು ಎಷ್ಟೋ ಫೋನ್ಸ್ಗಳು 7,000 ರೂಪಾಯಿಗೆ ಎಂತ ಫೋಟೋಸ್ಗಳನ್ನ ಕೊಡ್ತಾ ಇದೆ, ಅದರಲ್ಲೂ 2,000 ರೂಪಾಯಿಗೆ ಓಕೆ ಅಂತ ಹೇಳ್ಬೋದು. ಇದು ಕೊನೆಯದಾಗಿ ಇದರಲ್ಲಿ 1700 mAh ಬ್ಯಾಟ್ರಿನ ಕೊಡ್ತಾ ಇದಾರೆ. ಸೊ ಅದು ರಿಮೂವಬಲ್ ಬ್ಯಾಟ್ರಿ. ಯಾವ ಒಂದು ಗುರು ರಿಮೂವಲ್ ಬ್ಯಾಟ್ರಿ ಕೊಡ್ತಾರೆ? ಟೆಕ್ನೋನವರೆಲ್ಲ ಮಾಡ್ತಾವ್ರೆ. ಸೊ ಅಲ್ಲೆಲ್ಲ ರಿಮೂವಬಲ್ ಬ್ಯಾಟ್ರಿ ಇತ್ತು. ಬಟ್ ಆ ಟೈಮಲ್ಲಿ ನಾವು ಆ ಖೇಕಡ ಚಾರ್ಜಿಂಗ್ ಎಲ್ಲ ಇರ್ತಿತ್ತು, ಪಿನ್ಸ್ ನ ಹಾಕೊಂಡೆಲ್ಲ ಮಾಡ್ತಿದ್ವಿ ನಾನು ಈ ಫೋನ್ ನ ಸ್ಪೆಷಲ್ ವಿಡಿಯೋ ಮಾಡಕ್ ರೀಸನ್ ಏನು ಇಲ್ಲ ಅಂದ್ರೆ, ಒಂದು ಅತಿ ಚೀಪೆಸ್ಟ್ 4G ಫೋನ್ ಮತ್ತು ಈ 2023 ಹೊಸ ಫೋನ್ ಅಲ್ಲಿ ನಾವು ಏನೇನು ಚೇಂಜಸ್ ಮಾಡ್ಕೊಂಡ್ವಿ, ಈ ಫೋನ್ ಅಲ್ಲಿ ಏನಿದೆ ಏನೂ ಇಲ್ಲ. ಸೊ ಇದರಲ್ಲಿ ಒಂದೇ ಕ್ಯಾಮ್ರಾ ಇದೆ, ಇದ್ರಲ್ಲಿ 4 ಕ್ಯಾಮ್ರಾ ಬಂತು, ಇದ್ರಲ್ಲಿ ಡಿಸ್ಪ್ಲೇ ಇಷ್ಟ ಇದೆ, ಇದರಲ್ಲಿ ಇದು 2K AMOLED ಡಿಸ್ಪ್ಲೇ ಇದೆ. ಡಿಸ್ಪ್ಲೇ ನೋಡ್ಕೊಂಡ್ವಿ, ಎಷ್ಟೋ ದೊಡ್ಡದಾದಂತ ಸೈಜಸ್ ನೋಡ್ಕೊಂಡ್ವಿ, ಫೋನ್ ಸೈಜ್ ನೋಡ್ಕೊಂಡ್ವಿ, ಬ್ಯಾಟರಿ ನೋಡ್ಕೊಂಡ್ವಿ, ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ನೋಡ್ಕೊಂಡ್ವಿ, ಬಾಡಿ ನೋಡ್ಕೊಂಡ್ವಿ, ಡಿಸೈನ್ ನೋಡ್ಕೊಂಡ್ವಿ. ಪ್ರತಿಯೊಂದರಲ್ಲಿ ಚೇಂಜಸ್ ಆಗಿದೆ. ಸ್ಮಾರ್ಟ್ ಫೋನ್ ಟೆಕ್ನಾಲಜಿನಲ್ಲಿ ತುಂಬಾ ಫಾಸ್ಟ್ ಆಗಿ ಕರೆಂಟ್ ಮಾರ್ಕೆಟ್ ಅಲ್ಲಿ ಮೂವ್ ಆಗ್ತಾ ಇದೆ. ಎಲ್ಲಾ ಬ್ರಾಂಡ್ಸ್ಗಳು ಫುಲ್ ಕಾಂಪಿಟೇಷನ್ ತಗೊಂಡ್ ಬರ್ತಾ ಇದಾರೆ. ಹಾಗಾದ್ರೆ ಈ ಬ್ರಾಂಡ್ಸ್ಗಳು ಯಾವುದರಲ್ಲಿ ಎಕ್ಸ್ಟೆಂಡ್ ಆಗಬೇಕು, ಯಾವುದನ್ನ ಜಾಸ್ತಿ ಲೈಕ್ ಇನ್ನು ತುಂಬಾ ಈ ಟೆಕ್ನಾಲಜಿ ತುಂಬಾ ಹಿಂದುಳಿದಿದೆಯಪ್ಪ ಫೋನ್ ಅಲ್ಲಿ ಅಂತ ಏನೊಂದು ಟೆಕ್ನಾಲಜಿ ಇತ್ತು ಅಂದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಈ ಫೋನ್ಸ್ ತಪ್ಪಿ ಪರ್ಚೇಸ್ ಮಾಡಕ್ ಹೋಗ್ಬಿಡಿ. ಬಟ್ ಇದೊಂದು ಯೂನಿಕ್ ಮತ್ತು ಸಖತ್ ಆಗಿರೋ ಗ್ಯಾಜೆಟ್ ಅನಿಸ್ತು ನನಗಷ್ಟೇ. ಸೊ ಫೋನ್ ತರ ಟ್ರೀಟ್ ಮಾಡ್ತಿಲ್ಲ. ಬಾಕಿ ನೀವು ಅನ್ಸುತ್ತೆ ಇದೇ ತರ ಇನ್ನಷ್ಟು ಗ್ಯಾಜೆಟ್ಸ್ ರಿವ್ಯೂ ಮಾಡ್ಬೇಕಾಗಿ ನೋಡಿ. ಈ ರೀತಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.